ಸೊ ಇದು ಬರೀ ಸುಜುಕಿ ಶೋಗನ್ ಅಲ್ಲ, ಸುಜುಕಿ ಮತ್ತು ಟಿ ವಿ ಎಸ್ ಎರಡು ಕಂಬೈನ್ ಆಗಿ ಬಂದಿದ್ದು ಟಿ ವಿ ಎಸ್ ಸುಜುಕಿ ಶೋಗನ್ ಅಂತ ಇಂಡಿಯಾಲಿ ಲಾಂಚ್ ಆಗಿದ್ದ ಬೈಕ್ ಇದು. ಇಂಜಿನ್ ಎಷ್ಟು ರೀಫೈಂಡ್ ಆಗಿದೆ ಅಂತ ಹೇಳಿದ್ರೆ ಹೆವಿ ಸ್ಮೂತ್ ಆಗಿದೆ ಇಂಜಿನ್ ಮಾತ್ರ. ವೈಬ್ರೇಷನ್ ಅನ್ನೋದೇ ಇಲ್ಲ ಗಾಡೀಲಿ, ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಆಗಿದೆ, ಹೆವಿ ರೀಫೈಂಡ್ ಆಗಿದೆ ಇಂಜಿನ್ ಮಾತ್ರ. ಇದು ಕಂಪ್ನಿಯಿಂದ ಬರ್ತಾ ಇದ್ದು ಎರಡು ಪೇಂಟಿಂಗ್ ಬರ್ತಾ ಇತ್ತು, ಒಂದು ಸಿಲ್ವರು ಇನ್ನೊಂದು ಬ್ಲ್ಯಾಕು. ಈ ಗಾಡಿ ಇರೋದು ಸಿಲ್ವರ್ ಪೇಂಟಿಂಗಲ್ಲಿದೆ. ಇವತ್ತು ಓಡಿಸ್ತಾರ ಗಾಡಿ ಬಂದು ಸುಜುಕಿ ಶೋಗನ್. ಇದು 1996 ಮಾಡಲ್. ಇದು ಗಾಡಿ ರೆಡಿಯಾಗಿರೋದು ಒಂದು ಟ್ಯೂನರ್ಸ್ ಕ್ರಾಫ್ಟ್ ರೇಸಿಂಗ್ ಅಂತ, ಅದು ಬಿಳಾಪುರದಲ್ಲಿರೋದು. ಮೋಸ್ಟ್ ಆಫ್ ಆಲ್ 2 ಸ್ಟ್ರೋಕ್ ಇಟ್ಟಿರೋರಿಗೆ ಟ್ಯೂನರ್ಸ್ ಕ್ರಾಫ್ಟ್ ಅಂದರೆ ಯಾರು ಅಂತ ಗೊತ್ತಿರುತ್ತೆ. ಕಂಪ್ನಿಯಿಂದ ಬರ್ತಾ ಇದ್ದು ಎರಡು ಪೇಂಟಿಂಗ್ ಬರ್ತಾ ಇತ್ತು, ಒಂದು ಸಿಲ್ವರು ಇನ್ನೊಂದು ಬ್ಲ್ಯಾಕು. ಈ ಗಾಡಿ ಇರೋದು ಸಿಲ್ವರ್ ಪೇಂಟಿಂಗಲ್ಲಿದೆ. ಸೊ ಸುಜುಕಿ ಶೋಗನ್ ಅನ್ನೋದು RX100ಗೆ ಡೈರೆಕ್ಟ್ ಕಾಂಪಿಟೇಷನ್ ಆಗಿ ಬಿಡಬೇಕು ಅಂತ ಬಂದಿರೋಂಥ ಗಾಡಿ ಇದು. 1993ಲಿ ಬಂದಿದ್ದು ಮಾಡಲ್ ಇದು, ಬಟ್ ನಾನು ಓಡಿಸ್ತಾರ ಗಾಡಿ ಬಂದು 1996 ಮಾಡಲ್ ಇದು. ಈ ಗಾಡೀಲಿ ಇರೋ CC ಬಂದು 110. ಕರೆಕ್ಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ 108.2 CC ಬರ್ತಾ ಇದ್ದಿದ್ದು. 14 bhp at 8500 rpm, 11.4 Nm ಟಾರ್ಕೋ at 8250 rpm. ಪ್ಲಸ್ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 156 mm ಗ್ರೌಂಡ್ ಕ್ಲಿಯರೆನ್ಸ್ ಇದ್ದಿದ್ದು ಈ ಗಾಡೀಲಿ. 12 ಲೀಟರ್ಸ್ ಫ್ಯೂಯಲ್ ಕೆಪಾಸಿಟಿ, ಅರೌಂಡ್ 30 ಮೈಲೇಜ್ ಬರುತ್ತೆ ಅಷ್ಟೇ ಈ ಗಾಡಿ ಬರೋದು. ಈ ಗಾಡಿ ಬಂದು RX100ಗೆ ಡೈರೆಕ್ಟ್ ಕಾಂಪಿಟೇಷನ್ ಆಗಿ ಬಿಟ್ಟಿದ್ದು ಸುಜುಕಿ ಶೋಗನ್ ಇದು. RX100 135 ಅರೌಂಡ್ ಎರಡಕ್ಕೂ ಕಾಂಪಿಟೇಷನ್ ಆಗಿಬಿಟ್ಟ. RX135 5 ಸ್ಪೀಡ್ಗೆ ಕಾಂಪಿಟೇಷನ್ ಆಗಿಬಿಟ್ಟಿದ್ದು ಸುಜುಕಿ ಶಾವ್ಲಿನ್ ಅಂತ ಅದು. ಸೊ ಸುಜುಕಿ ಶೋಗನ್ RXಗೆ ಡೈರೆಕ್ಟ್ ಕಾಂಪಿಟೇಷನ್ ಹೌದು, ಬಟ್ ಸುಜುಕಿ ಶೋಗನ್ ಬಂದು ಇನಿಷಿಯಲಲ್ಲಿ RXನ ತಿಂದು ಬಿಸಾಕುತ್ತೆ. ಬಟ್ ಒಂದ್ಸರಿ ಟಾಪ್ ಎಂಡು ಅಂತ ನೋಡ್ತೀನಿ ಅಂತ ಹೇಳಿದ್ರೆ RX ಅಷ್ಟು ಬರಲ್ಲ ಸುಜುಕಿ ಶೋಗನ್ ಇದು. ಪ್ಲಸ್ ಸುಜುಕಿ ಶೋಗನ್ RXಗಿಂತ ಪವರ್ಫುಲ್ ಇಂಜಿನ್ನೇ, ಬಟ್ ಮಾರ್ಕೆಟಲ್ಲಿ ಸರ್ವೈವ್ ಆಗಲಿಲ್ಲ ಜಾಸ್ತಿ ವರ್ಷ, ಕಸ್ಟಮರ್ಸ್ಗೆ ರೀಚು ಆಗಲಿಲ್ಲ ಜಾಸ್ತಿ. ಇದು ತುಂಬ ಕಮ್ಮಿ ಸಿಗೋದು, ನೋಡೋಕ್ಕೂ ಸಿಗೋದು ಹೆವಿ ತುಂಬ ಅಂದರೆ ತುಂಬ ಕಮ್ಮಿ. ಇದು ನೀವು RX ಅವಾಗ ಹೆಂಗೆ ಅಂತ ಹೇಳಿದ್ರೆ ಫುಲ್ಲು ಪೀಕಲ್ಲಿ ಇತ್ತು ಅದ್ರದ್ದು ಸೇಲ್ಸು. ಆ ಟೈಮಲ್ಲಿ ಸುಜುಕಿ ಶೋಗನ್ ಬಂದಿದ್ದ ಕಾರಣ RX ಅಷ್ಟು ಸೇಲ್ಸ್ ಹೋಗಲಿಲ್ಲ ಇದು ಗಾಡಿ. ಸುಜುಕಿ ಶೋಗನ್ ಅವನು ಕಂಪ್ನಿಯಿಂದ ಬಿಡಬೇಕಾದ್ರೆ ಇದಕ್ಕೆ ದ ಬಾಸ್ ಅಂತ ನೇಮ್ ಕೊಟ್ಬಿಟ್ಟು ಬಿಟ್ಟಿದ್ದ. ದ ಬಾಸ್ ಅನ್ನೋ ನೇಮ್ಗೆ ಹೊರ್ತು ಈ ಬೈಕು ಸ್ಟಾಕಲ್ಲಿದೆ ಗಾಡಿ. ಒಂದ್ಸರಿ ಇದಕ್ಕೆ ಇನ್ಬಿಲ್ಡು ಚೇಂಬರ್ ಏನಾದ್ರು ಹಾಕಿದ್ರೆ ಇನ್ನೂ ಮಸ್ತಾಗಿರುತ್ತೆ ಗಾಡಿ. ಈ ಗಾಡೀಲಿ ಒರಿಜಿನಲ್ ಮಿಕುನಿ ಕಾರ್ಬೋರೇಟರ್ ಇರೋದು. ಇದರಲ್ಲಿ ರೀಪೇಂಟಿಂಗ್ ಆಗಿದೆ. ಬಿಟ್ಟರೆ ಪಾರ್ಟ್ಸ್ ಅಂತ ನೋಡೋದಾದ್ರೆ ಕಂಪ್ನಿಯಿಂದ ಹೆಂಗೆ ಬಂದಿತ್ತು ಹಂಗೆ ಇದೆ ಗಾಡಿ. ಸ್ಪೀಡೋಮೀಟರ್ ಇರ್ತಿತ್ತು, ಇನ್ನೊಂದು ಟ್ಯಾಕೋಮೀಟರು. ಇಲ್ಲಿ ಮೇಲೆಗಡೆ ನೋಡೋದಾದ್ರೆ ನ್ಯೂಟ್ರಲ್ಲು, ಹೈ ಬೀಮು, ಮತ್ತು ಇದರಲ್ಲಿ 2T ಆಯಿಲ್ ಅಂತ ಬರುತ್ತೆ, ಅದಕ್ಕೆ ಬೇಕು. ಇಲ್ಲಿ ಅಕಸ್ಮಾತ್ ಏನಾದ್ರು ಎಂಟಿ ಆಗಿದ್ರೆ ಇಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ. ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಇದೆ, ಕಿಲ್ ಸ್ವಿಚ್ ಬರ್ತಾಯಿತ್ತು ಇದರಲ್ಲಿ ಕಂಪ್ನಿಯಿಂದಾನೆ. ಲೈಟಾಗಿ ಥ್ರಾಟಲ್ ಕೊಟ್ಟರೆ ಎಲ್ಲ ಏನೂ ಅನ್ಸಲ್ಲ. ಒಂದ್ಸರಿ ಥ್ರಾಟಲ್ ಓಪನ್ ಮಾಡಿದೆ ಅಂದರೆ ಇದ್ರ ಪವರೇ ನೆಕ್ಸ್ಟ್ ಲೆವೆಲ್ ಪವರ್. ಇದು ಕಂಪ್ಲೀಟ್ ಸ್ಟಾಕಲ್ಲಿರೋದ್ರಿಂದ ನೋಡೋಕ್ಕೆಲ್ಲ ಅಷ್ಟೊಂದು ಅನ್ಸಲ್ಲ. ಸೌಂಡು ಅಷ್ಟೊಂದು ಬರೋಲ್ಲ, ಬರ್ತಾ ಇದೆ ಸೌಂಡ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ. ಬಟ್ ಒಂದ್ಸರಿ ನೀವು ಇನ್ಬಿಲ್ಡ್ ಹಾಕಿಸ್ತೀನಿ ಅಂದರೆ, ಎಕ್ಸಾಸ್ಟ್ ಏನಾದ್ರು ಅಪ್ಗ್ರೇಡ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಮ್ಯಾಡ್ ಪವರ್ ಈ ಗಾಡಿ. ಗಾಡಿ ಸಕ್ಕತ್ತಾಗಿ ನೋಡ್ಕೊಂಡಿದ್ದಾರೆ ಓನರು. ತುಂಬ ರೀಫೈಂಡ್ ಆಗಿದೆ ಇಂಜಿನ್ ಅಂತೂ. ವೈಬ್ರೇಷನ್ ಅನ್ನೋದೇ ಇಲ್ಲ ಗುರು ಈ ಗಾಡೀಲಿ. ಸಕ್ಕತ್ತಾಗಿ ಮೈಂಟೈನ್ ಮಾಡಿದ್ದಾರೆ, ಸಕ್ಕತ್ತಾಗಿ ನೋಡ್ಕೊಂಡಿದ್ದಾರೆ ಓನರ್ ಬಂದು ಗಾಡಿನ. ಈಗ ಹ್ಯಾಂಡ್ ಲಾಕ್ ಬರ್ತಾ ಇರಲಿಲ್ಲ, ಸೈಡ್ ಲಾಕು ಇಲ್ಲಿ ಬರ್ತಾ ಇದ್ದಿದ್ದು. ಸೈಡ್ ಲಾಕ್ ಇಲ್ಲಿ ಹ್ಯಾಂಡ್ ಲಾಕ್. ಇದರಲ್ಲಿ ಫ್ರಂಟಲ್ಲಿ ಇರೋದು 250 18 ಇಂಚ್ ವೀಲ್ ಇರೋದು. ಬ್ಯಾಕಲ್ಲಿ 275 18 ಇಂಚು ಸ್ಪೋಕ್ಸ್ ವೀಲ್ ಇರೋದು. ಎರಡೂ ಡ್ರಮ್ ಬ್ರೇಕ್ಸೇ ಬರ್ತಾ ಇದ್ದು. ಈ ಗಾಡಿ ಇರೋ ಪವರ್ಗೆ ಡ್ರಮ್ ಬ್ರೇಕ್ಸ್ ಅದಕ್ಕೂ ಸಾಲಲ್ಲ. ಇನ್ನೊಂದು ಹೆವಿ ಪವರ್ ಇರೋ ಗಾಡಿ ಇದು RXಗಿಂತ. ಹ್ಯಾಲೋಜನ್ ಇಂಡಿಕೇಟರ್ ಬರ್ತಾ ಇದ್ದಿದ್ದು.
ಆರ್ ಎಕ್ಸ್ನ ಸಡನ್ನಾಗಿ ಸ್ವಿಚ್ ಆಗಿ ಸುಜುಕಿ ಶೋಗನ್ ಏನಾದ್ರು ಓಡಿಸ್ತೀನಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇದು. ಯಾಕೆಂದರೆ ಆರ್ ಎಕ್ಸಲ್ಲಿ 1 ಡೌನು 3 ಅಪ್ಪು ಇಲ್ಲ 1 ಡೌನು 4 ಅಪ್ಪು, ಇದು ಎಲ್ಲ 4 5 ಎಲ್ಲ ಫುಲ್ ಡೌನೇ ಬರೋದು ಗೇರ್ ಬಾಕ್ಸ್ ಇದು. ಸೊ ಇದು ಬರೀ ಸುಜುಕಿ ಶೋಗನ್ ಅಲ್ಲ, ಸುಜುಕಿ ಮತ್ತು ಟಿ ವಿ ಎಸ್ ಎರಡೂ ಕಂಬೈನ್ ಆಗಿ ಬಂದಿದ್ದು ಟಿ ವಿ ಎಸ್ ಸುಜುಕಿ ಶೋಗನ್ ಅಂತ ಇಂಡಿಯಾಲಿ ಲಾಂಚ್ ಆಗಿದ್ದು ಬೈಕ್ ಇದು. ಸೊ ಇವಾಗ ಹೆಂಗೆ ಅಂದರೆ ಯಮಹಾದವರು ಎಸ್ಕಾಟ್ಸವರು ಕಂಬೈನ್ ಆಗಿ RD 350 RD 175 ಹೆಂಗೆ ಲಾಂಚ್ ಮಾಡೋರು ಅದೇ ಥರನೇ ಟಿ ವಿ ಎಸ್ ಸುಜುಕಿ ಎರಡು ಕಂಬೈಂಡ್ ಆಗಿ ಬಂದಿದ್ದು ಸುಜುಕಿ ಶೋಗನ್, ಟಿ ವಿ ಎಸ್ ಸುಜುಕಿ ಶೋಗನ್ ಅಂತ, ಹೈ ಸ್ಪ್ರಿಂಟ್ ಗೇರ್ ಅಂತ. ಸೊ ಇದು ಸೊಮೊರೈ ಶೋಗನ್ಗೂ ಹೆಂಗೆ ಡಿಫ್ರೆನ್ಸ್ ಮೇಯ್ನು ಅಂತ ಹೇಳೋದಾದರೆ, ನಾರ್ಮಲಾಗಿ ಇವಾಗ ಫಸ್ಟು ಒಂದು ಫ್ರಂಟ್ ಮಾಸ್ಕ್ ಬರ್ತಾ ಇರಲಿಲ್ಲ ಸೊಮೊರೈಗೆ, ಅದು ಬಿಟ್ಟು ಇವಾಗ ಈ ಮಾಸ್ಕ್ಗೆ ಡೈರೆಕ್ಟ್ ಫಿಟ್ ಆಗುತ್ತೆ ಸೊಮೊರೈಗೆಲ್ಲ ಶೋಗನ್ದು ಮಾಸ್ಕ್ಸು. ಬಟ್ ಡೈರೆಕ್ಟಾಗಿ ನೋಡೋದು ಹೆಂಗೆ ಅಂದರೆ, ಒಂದು ಪವರ್ ಬಾಕ್ಸು, ಸೊಮೊರೈಗೆ ಪವರ್ ಬಾಕ್ಸ್ ಬರಲ್ಲ. ಇನ್ನೊಂದು ಈ ಫಿನ್ಸ್ ಏನೋದೇನು ನೋಡ್ತಾ ಇದ್ದೀರಾ, ಇಲ್ಲಿಂದ ಲೆಕ್ಕ ತೊಗೊಂಡ್ರೆ 1 2 3 3 ಫಿನ್ಸ್ ಬರ್ತಾಯಿತ್ತು. ಬಟ್ ಸೊಮೊರೈಗೆ 2 ಫಿನ್ ಬರೋದು. ಇನ್ನೊಂದು ಕಂಪ್ನಿಯಿಂದ ಬರ್ತಾಯಿದ್ದು ಸಿಲ್ವರ್ ಪೇಂಟ್ ಅನ್ಕೊತೀನಿ ಇದಕ್ಕೆ. ಆಮೇಲೆ ಸೊಮೊರೈಗೆಲ್ಲ ಸಿಲ್ವರ್ ಪೇಂಟ್ ಬರ್ತಾಯಿದ್ದು, ಶೋಗನ್ಗೆ ಬ್ಲ್ಯಾಕ್ ಪೇಂಟ್ ಕಂಪ್ನಿಯಿಂದ ಬರ್ತಾಯಿದ್ದು ಗಾಡಿ. ಇದು ಮೇಡ್ ಇನ್ ಜಪಾನ್ ಅಂತ ಒರಿಜಿನಲ್ ಕಾರ್ಬೋರೇಟರ್ ಇರೋದು, 900 ml ಇಂಜಿನ್ ಆಯಿಲ್ ಕೆಪಾಸಿಟಿ ಇರೋದಿದು. ಆರ್ ಎಕ್ಸ್ಗೆ 650 ಸಮಥಿಂಗ್ ಬರುತ್ತೆ, ಇದಕ್ಕೆ 900 ml. ಅಣ್ಣ ಆಯಿಲ್ ಐತಾ? ಒಂದು ಲೀಟ್ರ್ ಪೆಟ್ರೋಲು, 40 ml ಆಯಿಲು. ಇಂಜಿನ್ ಎಷ್ಟು ರೀಫೈಂಡ್ ಆಗಿದೆ ಅಂತ ಹೇಳಿದ್ರೆ ಹೆವಿ ಸ್ಮೂತ್ ಆಗಿದೆ ಇಂಜಿನ್ ಮಾತ್ರ. ವೈಬ್ರೇಷನ್ ಅನ್ನೋದೇ ಇಲ್ಲ ಗಾಡೀಲಿ, ತುಂಬ ಅಂದರೆ ತುಂಬ ಸ್ಮೂತ್ ಆಗಿದೆ, ಹೆವಿ ರೀಫೈಂಡ್ ಆಗಿದೆ ಇಂಜಿನ್ ಮಾತ್ರ. ಇದು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಓನರು. ಆರ್ ಎಕ್ಸ್ ಒಂದು ತುಂಬ ಕಾಣಿಸುತ್ತೆ ಇವಾಗ ರೋಡಲ್ಲಿ, ಗಲ್ಲಿಗೆ ಒಂದೊಂದು ಸಿಗುತ್ತೆ. ಬಟ್ ಶೋಗನ್ ಸಿಗೋದು ತುಂಬ ಅಂದರೆ ತುಂಬ ಕಮ್ಮಿ, ಯಾಕೆಂದರೆ ಇದ್ರದ್ದು ಮೇಯ್ನು ಪಾರ್ಟ್ಸ್ ಅವೈಲಿಬಿಲಿಟಿ. ಆರ್ ಎಕ್ಸ್ ಅಷ್ಟು ಈಸಿಯಾಗಿ ಪಾರ್ಟ್ ಸಿಗಲ್ಲ, ಸಿಗುತ್ತೆ ಟೈಮು ಮನಿ ಎಲ್ಲ ಇನ್ವೆಸ್ಟ್ ಮಾಡಬೇಕು, ಬಟ್ ಸಿಗುತ್ತೆ ಪಾರ್ಟ್ಸು. ಬಟ್ ಆರ್ ಎಕ್ಸ್ ಸಿಗೋಷ್ಟು ಈಸಿಯಾಗಿ ಶೋಗನ್ಗೆ ಪಾರ್ಟ್ಸ್ ಸಿಗಲ್ಲ. ಮೇಯ್ನ್ ಇನ್ನೊಂದು ಮೆಕ್ಯಾನಿಕ್ಸು, ಯಾಕೆಂದರೆ ಇದ್ರ ಮೆಕ್ಯಾನಿಸಮು ಸ್ವಲ್ಪ ಆರ್ ಎಕ್ಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ತುಂಬ ಕಮ್ಮಿ ಗುರು ಶೋಗನ್ ಸಿಗೋದು. ಶೋಗನ್ ಸಿಗೋದೇ ಕಮ್ಮಿ ಅಂತ ಹೇಳಿದ್ರೆ ಶಾವ್ಲಿನ್ ಸಿಗೋದು ಇನ್ನೂ ಕಮ್ಮಿ. ಶಾವ್ಲಿನ್ ಇದ್ರದ್ದು ಅಪ್ಗ್ರೇಡೆಡ್ ವರ್ಷನ್, ಅದು 5 ಸ್ಪೀಡ್ ಗೇರ್ ಬಾಕ್ಸ್ ಬರ್ತಾ ಇತ್ತು ಇದು. ಅದರಲ್ಲಿ ಅಫ್ಕೋರ್ಸ್ ಇಂಜಿನ್ ಮೆಕ್ಯಾನಿಸಮ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು, ಸೇಮ್ ಅಂತ ಯಾವುದೂ ಇರಲಿಲ್ಲ. ಶೋಗನ್ ಅಪ್ಗ್ರೇಡೆಡ್ ವರ್ಷನೇ ಬಂದಿದ್ದು ಶಾವ್ಲಿನ್ ಅಂತ. ಶಾವ್ಲಿನ್ 5 ಸ್ಪೀಡು, ಶೋಗನ್ 4 ಸ್ಪೀಡ್ ಬರ್ತಾ ಇದ್ದಿದ್ದು.